ನಮಸ್ಕಾರ ಸ್ನೇಹಿತರೆ, ಗಣೇಶ ಚತುರ್ಥಿಯ ಪ್ರಯುಕ್ತ ಬೆಂಗಳೂರಿನ ಯಾವ ದೇವಾಲಯದಲ್ಲಿ ಯುನಿಕ್ ಆಗಿ ಅಲಂಕಾರವನ್ನು ಮಾಡಿದ್ದಾರೆ, ಹಾಗೆ ಅಲ್ಲಿನ ವಿಶೇಷತೆ ಏನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಗಣೇಶ ಹಬ್ಬ ಎಂದರೆ ಸಾಕು ದೇಶಾದ್ಯಂತ ವಿಭಿನ್ನ ಶೈಲಿಯಲ್ಲಿ ಅಲಂಕಾರವನ್ನು ಮಾಡ್ತಾರೆ. ಅಲಂಕಾರದ ಜೊತೆಗೆ ಅದ್ದೂರಿ ಆಚರಣೆಯನ್ನ ಕೂಡ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ದೇವಾಲಯದಲ್ಲಿ ನಾನು ನೋಡಿದ್ದು ಯುನಿಕ್ ಆಗಿರ್ತಕ್ಕಂತಹ ಒಂದು ಅಲಂಕಾರದ ಶೈಲಿಯನ್ನ. ಇಲ್ಲಂತೂ ಗಣೇಶನ ಹುಟ್ಟು ಹಬ್ಬವನ್ನ ವಿಭಿನ್ನವಾಗಿಯೇ ಆಚರಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂತೀರಾ? ಬೆಂಗಳೂರಿನ ಮಲ್ಲೇಶ್ವರಂನ 9ನೇ ಕ್ರಾಸ್ನಲ್ಲಿರ್ತಕ್ಕಂತಹ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ. ಸ್ನೇಹಿತರೆ, ನೀವೇನಾದರೂ ಭೇಟಿ ಕೊಟ್ರೆ ಬನಶಂಕರಿ ಅಮ್ಮನ ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದು. ನಾವೀಗ ನೋಡ್ತಾ ಇದ್ದೀವಿ ದೇವಾಲಯದ ಆವರಣವನ್ನ. ಸ್ನೇಹಿತರೆ, ಈ ವರ್ಷದ ಗಣಪತಿ ಹುಟ್ಟು ಹಬ್ಬವನ್ನ ತುಂಬಾನೇ ಯುನಿಕ್ ಆಗಿ ಹಾಗೇನೆ ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇರುವಂತಹ ಈ ದೇವಾಲಯದಲ್ಲಿ 5 ಟನ್ ಬಾಳೆಹಣ್ಣಿನ ಗೊನೆ ತುಂಬಿದ ಮರಗಳನ್ನ ನಾವಿಲ್ಲಿ ಕಾಣಬಹುದು. ಬಾಳೆ ಮರಗಳಿಂದ ಕದಲಿವನ ಅಂದ್ರೆ ಬಾಳೆಹಣ್ಣಿನ ತೋಟದ ಕಾಡನ್ನ ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯ ಇರುವಂತಹದು 9ನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ. ಶ್ರೀ ಮಹಾಗಣಪತಿ ದೇವಾಲಯವು ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ ಈ ರೀತಿಯ ಅಲಂಕಾರದಲ್ಲಿ ನಾವು ಕಾಣಬಹುದು. ಇನ್ನು ದೇವಾಲಯಕ್ಕೆ ಭೇಟಿ ಕೊಡಬೇಕಾದ್ರೆ ಸಮಯ ಬಂದು ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 12:30ರವರೆಗೆ, ಸಂಜೆ 5:30ರಿಂದ ರಾತ್ರಿ 9ರವರೆಗೂ ದೇವಾಲಯ ತೆಗೆದಿರುತ್ತೆ. ದರ್ಶನವನ್ನು ಮಾಡಿಕೊಳ್ಳಬಹುದು. ಇನ್ನು ಸ್ಪೆಷಲ್ ಅಲಂಕಾರ ನೋಡಬೇಕು ಅಂದ್ರೆ ಸಂಜೆ 7 ಗಂಟೆಗೆ ಭೇಟಿಯನ್ನ ಕೊಡಬಹುದು. ಪ್ರತಿನಿತ್ಯ ಗಣೇಶನನ್ನ ಡ್ರೈ ಫ್ರೂಟ್ಸ್ ಇಂದ ಅಲಂಕಾರ ಮಾಡ್ತಾರೆ. ಹಾಗೇನೆ ಮಾವಿನ ಹಣ್ಣು, ತೆಂಗಿನಕಾಯಿ, ಬೆಣ್ಣೆ ಅಲಂಕಾರ, ಕಬ್ಬು ಈ ರೀತಿಯಾಗಿ ಪ್ರತಿನಿತ್ಯ ಒಂದೊಂದು ಅಲಂಕಾರದಲ್ಲಿ ಗಣಪತಿಯನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ವಿಶೇಷವಾಗಿ ನಾವು ಮರಕತ ಶಿವಲಿಂಗ ದರ್ಶನವನ್ನ ಕೂಡ ಮಾಡಿಕೊಳ್ಳಬಹುದು ಪಕ್ಕದಲ್ಲೇನೆ. ಇನ್ನು ಗಣಪತಿಯ ಅಲಂಕಾರದ ಜೊತೆಗೆ ಪ್ರತಿನಿತ್ಯ ವಿಶೇಷ ಸೇವೆ ಅಲಂಕಾರಗಳು ಕೂಡ ಇಲ್ಲಿ ಭರ್ಜರಿಯಾಗಿಯೇ ನಡೀತಾ ಇದ್ದಾವೆ. ನಾವು ಈಗ ನೋಡ್ತಾ ಇರೋದು ದೇವಾಲಯದ ಒಳಗಿನ ದೃಶ್ಯಗಳನ್ನ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಬೆಂಗಳೂರಿನಲ್ಲಿ ಗಣಪತಿಯ ಜನ್ಮದಿನವನ್ನ ಎಷ್ಟು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ನಾನು ನೋಡಿದಂತಹ ಅದ್ಭುತ ದೇವಾಲಯ ಶ್ರೀ ಮಹಾಗಣಪತಿಯ ದೃಶ್ಯಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.